ಮಲೆ ಮಹದೇಶ್ವರ ಬೆಟ್ಟದ ಅಂತರಗಂಗೆ ಕಲುಷಿತ. ಅಂತರಗಂಗೆ ನೀರಿಗೆ ಸೇರುತ್ತಿದೆ ಚರಂಡಿ ನೀರು. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟ. ಮಲೆ ಮಹದೇಶ್ವರ ಬೆಟ್ಟದ ಅಂತರಗಂಗೆ ಕೂಡ ಕಲುಷಿತ ಆಗ್ತಾ ಇದೆ. ಅಂತರಗಂಗೆಗೆ ಕಲುಷಿತ ನೀರು ಸೇರ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟ. ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಭಕ್ತರು. ಅಂತರಗಂಗೆ ನೀರಲ್ಲಿ ಸ್ನಾನ ಮಾಡಲು ಭಕ್ತರ ದಂಡು. ಬಂಡೆಗಳ ನಡುವಿನಿಂದ ನಿರಂತರ ಹರಿಯುವ ನೀರು, ಆದ್ರೆ ಅದಕ್ಕೆ ಚರಂಡಿ ನೀರು ಸೇರ್ತಾ ಇದೆ. ಈ ನೀರನ್ನ ಶ್ರದ್ಧೆಯಿಂದ ತೀರ್ಥವಾಗಿ ಸ್ವೀಕರಿಸುತ್ತಾರೆ. ಮಹದೇಶ್ವರರು ತಪಸ್ಸು ಮಾಡಿದ ತಾಣ ಎಂಬ ನಂಬಿಕೆ ಇದೆ. ಅದೀಗ ಅಂತರಗಂಗೆ ನೀರಿಗೆ ಸೇರುತ್ತಿದೆ ಚರಂಡಿ ಕೊಳಚೆ. ಅಂತರಗಂಗೆ ಸ್ವಚ್ಛತೆ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ. ದೇಗುಲ ಆಡಳಿತ ಮಂಡಳಿ ವಿರುದ್ಧ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂತರಗಂಗೆ ಪಾವಿತ್ರತೆ ಕಾಪಾಡಲು ಭಕ್ತರು ಮನವಿಯನ್ನ ಮಾಡಿದ್ದಾರೆ. ನೋಡಿ, ದೇವಸ್ಥಾನದಲ್ಲಿ ನದಿಗಳಿದ್ದಾವೆ ಅಂತ ಅಂದಾಗ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಕಳೆದು ಹೋಗುತ್ತೆ. ನಮಗೆ ಒಂದು ಜೀವನಕ್ಕೆ ಒಂದು ಒಳ್ಳೆಯ ದಾರಿಗೆ ಒಂದು ಸುಸಂಗತವಾದಂಥ ದಾರಿ ಸಿಗುತ್ತೆ ಅನ್ನುವಂಥ ಎಷ್ಟೋ ನಂಬಿಕೆಗಳು ಭಕ್ತರಲ್ಲಿ ಇರುವಂಥದ್ದು. ಬಟ್ ಇಲ್ಲಿ ಕಲುಷಿತ ನೀರು ಅಲ್ಲಿ ಸೇರ್ತಾ ಇದೆ ಅಂತರಗಂಗೆಗೆ ಅನ್ನುವಂಥದ್ದು. ಅಂದರೆ ಆ ನೀರನ್ನು ನಾವು ಸ್ವೀಕರಿಸಿದ್ರೆ, ಆ ನೀರನ್ನು ನಾವು ಸ್ನಾನ ಮಾಡಿದ್ರೆ ಅಲ್ಲಿ ನಮ್ಮ ಪಾಪ ಎಲ್ಲ ಕಳೆದು ಹೋಗುತ್ತೆ, ಒಂದು ಒಳ್ಳೆ ರೀತಿಯಾದಂಥ ಆರೋಗ್ಯ ನಮಗೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಈಗಲೂ ಸಹಿತ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಆ ನೀರನ್ನು ಸೇವಿಸೋದ್ರಿಂದ, ಆ ನೀರನ್ನು ಅಲ್ಲಿ ಸ್ನಾನ ಮಾಡೋದ್ರಿಂದ ಇಲ್ಲದ ಸಲ್ಲದ ರೋಗಗಳನ್ನು, ಸಾಂಕ್ರಾಮಿಕ ರೋಗಗಳು ಸಹಿತ ಹರಡುವಂಥ ಭಯ ಅಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಅಲ್ಲಿ ಚರಂಡಿ ನೀರು, ಕಲುಷಿತ ನೀರು ಅದಕ್ಕೆ ಸೇರ್ಪಡೆ ಆಗ್ತಾ ಇದೆ. ಇದನ್ನ ಸರಿ ಮಾಡಿಸ್ಕೊಡಿ ಅಂತ ಭಕ್ತರು ಸಹಿತ ಇಲ್ಲಿ ಇರುವಂತ ಮಂಡಳಿಗೆ ಒಂದು ಮನವಿಯನ್ನ ಸಲ್ಲಿಸಿರುವಂಥದ್ದು. ದೇವಸ್ಥಾನದವರು ಇವ್ರಿಗೂ ಅವ್ರು ಯಾರು ಅಧ್ಯಕ್ಷರುಗಳು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಬಾತ್ರೂಮ್ ನೀರೆಲ್ಲನೂ ಫುಲ್ಲು ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಸ್ನಾನ ಮಾಡ್ತಾವ್ರೆ. ಆದರೆ ಇವ್ರು ಬುಟ್ಟಿನ ನೀರು, ಇದು ಬಾತ್ರೂಮ್ ನೀರು, ಆದರೆ ದೇವಸ್ಥಾನದವರು ಏನು ಕ್ರಮ ತಗೋತಾ ಇಲ್ಲ. ಅದರಿಂದ ಈಗ ದೇವಸ್ಥಾನದವ್ರಿಗೆ ಕ್ರಮ ತಗೋವಂಗೆ ರೆಡಿ ಮಾಡಿ. ಇಲ್ಲಿ ಕಲ್ಯಾಣಿಗೆ ಅದೇ ನೀರು ಹೋಯ್ತಾ ಇರೋದು. ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಇರೋದು ಇಲ್ಲಿ. ಆದರೆ ಯಾರಿಗಾರ ಕಾಯಿಲೆ ಸ್ಟಾರ್ಟ್ ಆಗೋದ್ರೆ ಮುಗೀತು ಅಂತ ನನ್ನ ಲೆಕ್ಕಾಚಾರ ಸರ್. ಮಳವಳ್ಳಿ ತಾಲೂಕು, ಕಿರ್ಗಾವಲು ಹೋಬಳಿ ಮತ್ತು ಮಂಡ್ಯ ಜಿಲ್ಲೆ. ನಾವು ಮನೆ ಮಹದೇಶ್ವರನ ಬೆಟ್ಟಕ್ಕೆ ನಾವು ಇಲ್ಲಿ ಮೇಲ್ಗಡೆ ಅಂತರಗಂಗೆಯಿಂದ ಮೇಲ್ಗಡೆ ಡ್ರಾಮಲ್ಲಿ ಸ್ನಾನ ಮಾಡುವ ಅಂತ ಬಂದು ಇಲ್ಲಿ ಈ ಕಡೆಗೆ ನೋಡ್ದೋ ಎಲ್ಲ ಬಾತ್ರೂಮ್ ನೀರನ್ನೇ ಇದಕ್ಕೆ ಆ ಡ್ರಾಮ್ಗೆ ಮತ್ತು ಅಂತರಗಂಗೆಗೆ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಆದಾಯ ಬೇಕಾದಷ್ಟು ಆದಾಯಗಳಿದೆ. ನಿಮ್ಮ ಮನೆಯಿಂದ ನೀವು ಏನು ಯಾರು ಹಾಕ್ಬೇಕಾದಿಲ್ಲ. ಭಕ್ತಾದಿಗಳು ಕೊಡೋ ದುಡ್ಡಿಗೆ ಬೇಕಾದಷ್ಟು ಕೆಲಸ ಮಾಡಿಸ್ಬೋದು. ಮತ್ತು ಸರ್ಕಾರವೇ ಆಗಲಿ ಮತ್ತು ಮಾಡುವ ಭಕ್ತರೇ ಆಗಲಿ, ರಾಜಕಾರಣಿಗಳೇ ಆಗಲಿ, ಯಾರಾದರೂ ಬಂದು ನಿಂತ್ಕೊಂಡು ಇದನ್ನು ಈ ಅಂತರಗಂಗೆ ಬಗ್ಗೆ ಮತ್ತು ಆ ಡ್ರಾಮನ ಬಗ್ಗೆ ಸ್ವಲ್ಪ ಮನಸ್ಸಿಗೆ ತಕ್ಕಂಡು ನೋಡಿ ಇದು ಮಾಡಿ ಜನಗಳಿಗೆ ಅದು ಇದು ಅಂತ ಈ ಬೇಸಿಗೆ ಕಾಲದಲ್ಲಿ ಕಾರ್ಲ ಗಲಾಟೆಗಳು ಅವು ಇವು ಅಂತ ಇವೆಲ್ಲ ಆಗ್ತವೆ. ದಯವಿಟ್ಟು ಇದು ಸ್ವಲ್ಪ ಬಂದು ಶ್ರದ್ಧೆ ವಹಿಸಿ ಆದಷ್ಟು